ನಾನು ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಬೆದರಿಕೆ ಹಾಕಿಲ್ಲ, ಮನವಿಯನ್ನ ಮಾಡಿರೋದು. ನಮ್ಮ ಸಮಸ್ಯೆಗಳನ್ನ ಸರ್ಕಾರ ಮತ್ತು ಡಿಸಿಎಂ ಬಳಿ ಅವರ ಮುಂದಿಟ್ಟಿದ್ದೀವಿ ಅಂತೇಳಿ ರಿಪಬ್ಲಿಕನ್ಗೆ ಕಿರಣ್ ಹೆಬ್ಬಾರ್ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಪಾರ್ಟ್ಮೆಂಟ್ ಫೆಡರೇಷನ್ ಅಧ್ಯಕ್ಷ ಕಿರಣ್ ಹೆಬ್ಬಾರ್ ಅವರು ಕೊಟ್ಟಂತ ಹೇಳಿಕೆ. ಅಪಾರ್ಟ್ಮೆಂಟ್ ವಿಧೇಯಕ ಯಾಕೆ ವಿಳಂಬ ಅಂತೇಳಿ ಪ್ರಶ್ನೆಯನ್ನ ಮಾಡಿದ್ದೀವಿ. ಪಾಲಿಕೆ ಚುನಾವಣೆ ಯಾಕೆ ನಿಧಾನವಾಗಿದೆ ಅಂತೇಳಿ ಪ್ರಶ್ನೆಯನ್ನ ಮಾಡಿದ್ದೀವಿ. ಈ ವಿಚಾರವನ್ನ ಅವರು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದಾರೆ ಅಂತ ಕಿರಣ್ ಹೆಬ್ಬಾರ್ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತಾಡಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಹೇಳಿದ್ರೆ ನೀವು ಕೇಳಿಸ್ಕೊಂಡ್ರಿ, ಅವನು ಯಾರೋ ಹೆಬ್ಬಾರ್ ಅಂತೆ, ಕಿರಣ್ ಹೆಬ್ಬಾರ್ ಅಂತ ಹೇಳಿ ನನಗೆ ಬೆದರಿಕೆಯನ್ನ ಹಾಕ್ತಾರೆ, ನನಗೆ ಪತ್ರವನ್ನ ಬರೀತಾರೆ, ನನಗೆ ಬೆದರಿಕೆಯನ್ನ ಹಾಕೋದಕ್ಕಿಂತ ಮುಂಚೆ ಹುಷಾರ್ ಅಂತ ಹೇಳಿಕೆಯನ್ನ ಕೊಟ್ರಲ್ಲ, ಅದಕ್ಕೆ ಕಿರಣ್ ಹೆಬ್ಬಾರ್ ಅವರು ಕೊಟ್ಟಂತ ಉತ್ತರ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ನಮ್ಮ ಜೊತೆ ಕಿರಣ್ ಹೆಬ್ಬಾರ್ ಇದ್ರೆ ಮಾತಾಡಿಸ್ತೀನಿ. ಸರ್, ಏನ್ ಹೇಳ್ತೀರ ಅಂತ ಡಿಸಿಎಂ ಅವರು ಈಗ ವಾರ್ನ್ ಮಾಡಿದ್ದಾರೆ ನಿಮಗೆ ಒಂಥರ ಲೆಟರ್ ವಿಚಾರವಾಗಿ? ನೋಡಿ, ಅವರು ಡೆಪ್ಯೂಟಿ ಸಿಎಂ, ನಾನು ಸಿಎಂ, ಕಾಮನ್ ಮ್ಯಾನ್. ಅವ್ರು ಬೆದರಿಕೆ ಮಾಡಿದ್ರೆ ನಾನು ಇನ್ನೇನ್ ಮಾಡಕ್ಕಾಗತ್ತ ಹೇಳಿ. ಬಟ್ ಒಂದೇ ತರ ರಿಕ್ವೆಸ್ಟ್ ಮಾಡಬಹುದು, ಆದಷ್ಟು ಬೇಗ ಇದನ್ನು ಜಾರಿ ತಗೊಂಬನ್ನಿ. ಜನಕ್ಕೂ ಒಳ್ಳೇದಾಗತ್ತೆ, ಸರ್ಕಾರಕ್ಕೂ ಒಳ್ಳೇದಾಗತ್ತೆ ಅಷ್ಟೇ. ಲೆಟರ್ ಬರೆದ್ರಂತ ಎಲೆಕ್ಷನ್ ಟೈಮಲ್ಲಿ ಪ್ರಾಮಿಸ್ ಮಾಡಿದ್ರು, 2.5 ವರ್ಷ ಆಯ್ತು, ಆಗಿಲ್ಲ. ಆದಷ್ಟು ಬೇಗ ಇದನ್ನ ಜಾರಿಗೆ ತಗೊಂಬನ್ನಿ. ಜಿಬಿ ಎಲೆಕ್ಷನ್ ಬರ್ತಾ ಇದೆ. ಏನ್ ಸಮಸ್ಯೆ ಇತ್ತು? ನೀವೇ ಕೇಳಿದ್ರಲ್ಲ, ಸುಮಾರು ಸಮಸ್ಯೆ ಇದೆ. 1972 ಅಲ್ಲಿ ಆಕ್ಟ್ ಆಗಿದ್ದು, ಅದಿನ್ನ ಅಮೆಂಡ್ಮೆಂಟ್ ಆಗಿಲ್ಲ. ಈಗ 2025, 1972 ಅಲ್ಲಿ ಒಂದು 50 ಅಪಾರ್ಟ್ಮೆಂಟ್ ಇತ್ತು ಏನೋ, ಅವಾಗ ಲಾ ಮಾಡಿದ್ರು. ಇವಾಗ ಬೆಂಗಳೂರು ತುಂಬಾ ಬರೀ ಅಪಾರ್ಟ್ಮೆಂಟ್ ಕಲ್ಚರ್. ಸೊ ಆದಷ್ಟು ಬೇಗ ಇದನ್ನ ಲಾನ ಅಮೆಂಡ್ಮೆಂಟ್ ಮಾಡಿ ಅಂತ ಕೇಳಿದ್ರಿ. ಲೆಟರ್ ಹಿಡಿದುಕೊಂಡೇ ಒಂದ್ ಕಡೆ ವಾರ್ನ್ ಸಹ ಮಾಡಿದ್ರು, ನೀವು ಸಹ ಎದುರಿಗೆ ಕುಂತಿದ್ರಿ. ಹೇಗೆ ಅನ್ಸುತ್ತೆ ಸರ್, ಭಯ ಆಗಲ್ವಾ ಅಂತ? ಏನಾದ್ರು ಭಯ? ಏನಕ್ಕೆ ಭಯ? ನಾನು ತಪ್ಪೇನು ಮಾತಾಡಿಲ್ವಲ್ಲ, ನಾನು ಜನ ಪರವಾಗಿ ಮಾತಾಡಿದೆ. ಅದು ಮೀಟಿಂಗ್ ಮಾಡಿದ್ರು, ಅಸೆಂಬ್ಲಿಯಲ್ಲಿ ಎಲೆಕ್ಷನ್ ಅಲ್ಲಿ ಇದು ಮಾಡ್ತಾರೆ, ಅಸೆಂಬ್ಲಿ ಸೆಷನ್ ಅಲ್ಲಿ ಪಾಸ್ ಮಾಡ್ತಾರೆ. ಈ ತರ ಹೇಳಿಕೆ ವಿಚಾರವಾಗಿ ಏನ್ ಹೇಳ್ತಾರೆ ಸರ್ ಅಂತ? ಹೆದರಿಕೆ ವಿಚಾರವಾಗಿ, ಬೆದರಿಕೆ ವಿಚಾರವಾಗಿ ಆಯ್ತು ಸರ್. ಅವರು ಪರ್ಸನಲ್ ಅವರು ಮಾತಾಡಿದ್ದಾರೆ ಇದಾಗೆ. ಸೊ ಅದಕ್ಕೆ ನಾನೇನ್ ಮಾತಾಡಕ್ಕಾದೆ? ಒಂದು ಪತ್ರ ಬರೆದ್ರೆ ಸಮಸ್ಯೆ ಬಗೆಹರಿಸಿ ಅಂತ. ಬಟ್ ಈ ತರ ವೇಯಲ್ಲಿ ಹೇಳಿಕೆ ಮಾಡಿದ್ದು ಇನ್ನೇನ್ ಮಾಡಕ್ಕಾಗತ್ತ ಹೇಳಿ? ಅವ್ರಿಗೆ ಅಧಿಕಾರ ಇದೆ, ಅವ್ರು ಹೇಳ್ತಾರೆ. ನಮ್ ಕೈಲಿ ಏನು ಇಲ್ಲ. ಎಲೆಕ್ಷನ್ ಮಾಡಿದ್ರೆ ಎಲೆಕ್ಷನ್ಗೆ ವೋಟ್ ಬರುತ್ತೆ, ಒಳ್ಳೇದಾಗಿದ್ರೆ ಅವ್ರಿಗೂ ವೋಟ್ ಬರುತ್ತೆ. ಕಾಂಗ್ರೆಸ್ ಪಾರ್ಟಿ ಮತ್ತೆ ಕಾರ್ಪೊರೇಟರ್ಸ್ ಅವರೇ ಬರ್ತಾರೆ. ಅಲ್ಲ, ಮತ್ತೆ ಡಿಸೆಂಬರ್ ಈ ಒಂದು ವಿಚಾರಕ್ಕೆ ಭೇಟಿ ಮಾಡ್ತಾರೆ ಮತ್ತೆ ಏನಾದ್ರು? ಖಂಡಿತ ಮಾಡ್ತೀನಿ. ನಂಗೆ ಅವ್ರ ಎದುರುಗಡೆ ಕೂತಿರುವಾಗ ಅವ್ರಿಗೆ ಹೇಳಿದ್ದಾರೆ ನಾನೇ ಕಿರಣ್ ಹೆಬ್ಬಾರ್ ಅಂತ. ಸೊ ನಂಗೇನು ಭಯ ಇಲ್ಲ. ಇದಿಷ್ಟು ಕಿರಣ್ ಹೆಬ್ಬಾರ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ರಘು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇನ್ನ ನಾನು ಯಾರು ಅಂತ ಕೆಲವ್ರು ಗೊತ್ತಿಲ್ಲ ಅಂತ ಕಾಣ್ತದೆ. ಯಾರೋ ಒಬ್ಬ ಕಿರಣ್ ಹೆಬ್ಬಾರ್ ಅಂತ, ಅವನು ವಿ ದಿ ಅಪಾರ್ಟ್ಮೆಂಟ್ ಓನರ್ಸ್ ಆಫ್ ಬ್ಯಾಂಗ್ಳೂರ್ waiting patiently for many years for the KOO amendment bill to be passed. While we understand the delays can happen, we strongly that we wait for another 2.5 years is unacceptable. As the Congress party has made a promise to us, we expect them. ಏನ್ ಕಾಂಗ್ರೆಸ್ ಪಾರ್ಟಿ ಎಕ್ಸ್ಪೆಕ್ಟ್ ಮಾಡೋದು? ಏನೋ ನಮ್ಗೆ MLAಗಳು ಬರ್ಲಿಲ್ಲ, 10 ಜನ ಗೆದ್ದವ್ರು ಅಷ್ಟೇ, 18 ಜನ ಬಿಜೆಪಿ ಅವರೇ ಗೆದ್ದವ್ರೆ. ವಿ ರೆಪ್ರೆಸೆಂಟ್ ಇನ್ನೊಂದು ನೋಡಿ, we represent a significant voting bloc, influence approximately 1.3 crores of Bengaluru, or 1.5 crore population. We hope that our collective voice will be heard and acted upon. As a community, we have been neglected by successive ruling parties, and we have nothing to lose by continuing to wait. However, we caution the ruling party to consider our request, since GB election is round the corner. ಈ ದೇಶದ ಪ್ರಧಾನಮಂತ್ರಿ, ಈ ದೇಶದ ಹೋಮ್ ಮಿನಿಸ್ಟರ್ಗೆ ಎದುರದೆ ಜೈಲಿಗೆ ಹೋಗಿ ಬಂದಿರೋ ನಾನು, ನಿನ್ಗೆ ಅವನು ಯಾವನೊಬ್ಬ ಹೆಬ್ಬಾರ್ಗೆ ಎದುರ್ಕೊಳ್ತೀನಿ? ನಾನು ಬೇಸಿಕ್ ಕಾಮನ್ ಸೆನ್ಸ್ ಇಟ್ಕೊಳ್ಬೇಕು. ಯಾರ ಹತ್ರ ಡೀಲ್ ಮಾಡ್ತಾ ಇದ್ದೀರಿ ಅಂತ. ನಾನಿರೋದು ನಿಮ್ಗೋಸ್ಕರ. ಐ ಹ್ಯಾವ್ ಕಾಲ್ಡ್ ಯು ಟು ಹೆಲ್ಪ್ ಯು. ಯು ಕಾಂಟ್ ವಾರ್ನ್ ದಿಸ್ ಗವರ್ಮೆಂಟ್, ಯಾವನೇ ಆಗಿರ್ಲಿ. ಸ್ವಲ್ಪ ಬೇಸಿಕ್ ಕಾಮನ್ ಸೆನ್ಸ್ ಇಟ್ಕೊಳ್ಬೇಕು. ನನಗೂ ಬೇಸಿಕ್ ಕಾಮನ್ಸ್ ಇದೆ, ಏನು ಅಂತಿದೆ. ನನಗೆ ವಾರ್ನ್ ಮಾಡೋದು, ಕಾಷನ್ ಮಾಡೋದು, ಇವೆಲ್ಲ ಯಾರ ಹತ್ರ ಇದೆ? ನಮ್ಮ ಜೊತೆ ಕಿರಣ್ ಹೆಬ್ಬಾರ್ ಇದ್ರೆ ಮಾತಾಡಿಸ್ತೀನಿ. ಸರ್, ಏನ್ ಹೇಳ್ತೀರಂತ? ಡಿಸಿಎಂ ಅವರು ಈಗ ವಾರ್ನ್ ಮಾಡಿದ್ದಾರೆ ನಿಮಗೆ ಒಂಥರ ಲೆಟರ್ ವಿಚಾರವಾಗಿ? ನೋಡಿ, ಅವರು ಡೆಪ್ಯೂಟಿ ಸಿಎಂ, ನಾನು ಸಿಎಂ, ಕಾಮನ್ ಮ್ಯಾನ್. ಅವ್ರು ಬೆದರಿಕೆ ಮಾಡಿದ್ರೆ ನಾನು ಇನ್ನೇನ್ ಮಾಡಕ್ಕಾಗತ್ತ ಹೇಳಿ. ಬಟ್ ಒಂದೇ ತರ ರಿಕ್ವೆಸ್ಟ್ ಮಾಡಬಹುದು, ಆದಷ್ಟು ಬೇಗ ಇದನ್ನು ಜಾರಿ ತಗೊಂಬನ್ನಿ. ಜನಕ್ಕೂ ಒಳ್ಳೇದಾಗತ್ತೆ, ಸರ್ಕಾರಕ್ಕೂ ಒಳ್ಳೇದಾಗತ್ತೆ ಅಷ್ಟೇ. ಲೆಟರ್ ಬರೆದ್ರಂತ ಎಲೆಕ್ಷನ್ ಟೈಮಲ್ಲಿ
ಪ್ರಾಮಿಸ್ ಮಾಡಿದ್ರು 2.5 ವರ್ಷ ಆಯ್ತು, ಆಗಿಲ್ಲ. ಆದಷ್ಟು ಬೇಗ ಇದನ್ನ ಜಾರಿಗೆ ತಗೊಂಬನ್ನಿ. GBA ಎಲೆಕ್ಷನ್ ಬರ್ತಾ ಇದೆ. ಏನ್ ಸಮಸ್ಯೆ ಇತ್ತು? ನೀವೇ ಕೇಳಿದ್ರಲ್ಲ, ಸುಮಾರು ಸಮಸ್ಯೆ ಇದೆ. 1972 ಅಲ್ಲಿ ಆಕ್ಟ್ ಆಗಿದ್ದು, ಅದಿನ್ನ ಅಮೆಂಡ್ಮೆಂಟ್ ಆಗಿಲ್ಲ. ಈಗ 2025, 1972 ಅಲ್ಲಿ ಒಂದು 50 ಅಪಾರ್ಟ್ಮೆಂಟ್ ಇತ್ತು ಏನೋ, ಅವಾಗ ಲಾ ಮಾಡಿದ್ರು. ಇವಾಗ ಬೆಂಗಳೂರು ತುಂಬಾ ಬರೀ ಅಪಾರ್ಟ್ಮೆಂಟೇ ಕಲ್ಚರ್. ಸೊ ಆದಷ್ಟು ಬೇಗ ಇದನ್ನ ಲಾನ ಅಮೆಂಡ್ಮೆಂಟ್ ಮಾಡಿ ಅಂತ ಕೇಳಿದ್ವಿ. ಲೆಟರ್ ಹಿಡಿದುಕೊಂಡೇ ಒಂದ್ ಕಡೆ ವಾರ್ನ್ ಸಹ ಮಾಡಿದ್ರು, ನೀವು ಸಹ ಎದುರೇ ಕುಂತಿದ್ರಿ. ಹೇಗೆ ಅನ್ಸುತ್ತೆ, ಭಯ ಆಗಲ್ವಾ ಅಂತ ಏನಾದ್ರು? ಭಯ ಏನಕ್ಕೆ ಭಯ? ನಾನು ತಪ್ಪೇನು ಮಾತಾಡಿಲ್ವಲ್ಲ, ನಾನು ಜನ ಪರವಾಗಿ ಮಾತಾಡಿದೆ. ಅದು ಮೀಟಿಂಗ್ ಮಾಡಿ ನಾನು DCM DK ಶಿವಕುಮಾರ್ ಅವರಿಗೆ ಬೆದರಿಕೆ ಹಾಕಿಲ್ಲ, ಮನವಿಯನ್ನ ಮಾಡಿರೋದು. ನಮ್ಮ ಸಮಸ್ಯೆಗಳನ್ನ ಸರ್ಕಾರ ಮತ್ತು DCM ಬಳಿ ಮುಂದೆ ಅವರು ಮುಂದಿಟ್ಟಿದ್ದೀವಿ ಅಂತೇಳಿ ರಿಪಬ್ಲಿಕನ್ಗೆ ಕಿರಣ್ ಹೆಬ್ಬಾರ್ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಪಾರ್ಟ್ಮೆಂಟ್ ಫೆಡರೇಷನ್ ಅಧ್ಯಕ್ಷ ಕಿರಣ್ ಹೆಬ್ಬಾರ್ ಅವರು ಕೊಟ್ಟಂತ ಹೇಳಿಕೆ. ಅಪಾರ್ಟ್ಮೆಂಟ್ ವಿಧೇಯಕ ಯಾಕೆ ವಿಳಂಬ ಅಂತೇಳಿ ಪ್ರಶ್ನೆಯನ್ನ ಮಾಡಿದ್ದೀವಿ. ಪಾಲಿಕೆ ಚುನಾವಣೆ ಯಾಕೆ ನಿಧಾನವಾಗಿದೆ ಅಂತೇಳಿ ಪ್ರಶ್ನೆಯನ್ನ ಮಾಡಿದ್ದೀವಿ. ಈ ವಿಚಾರವನ್ನ ಅವರು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದಾರೆ ಅಂತ ಕಿರಣ್ ಹೆಬ್ಬಾರ್ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತಾಡಿದ್ದಾರೆ. DK ಶಿವಕುಮಾರ್ ಅವರು ಹೇಳಿದ್ರೆ ನೀವು ಕೇಳಿಸ್ಕೊಂಡ್ರಿ, ಅವನು ಯಾರೋ ಹೆಬ್ಬಾರ್ ಅಂತೆ, ಕಿರಣ್ ಹೆಬ್ಬಾರ್ ಅಂತೇಳಿ ನನಗೆ ಬೆದರಿಕೆಯನ್ನ ಹಾಕ್ತಾರೆ, ನನಗೆ ಪತ್ರವನ್ನ ಬರೀತಾರೆ, ನನಗೆ ಬೆದರಿಕೆಯನ್ನ ಹಾಕೋದಕ್ಕಿಂತ ಮುಂಚೆ ಹುಷಾರ್ ಅಂತ ಹೇಳಿಕೆಯನ್ನ ಕೊಟ್ರಲ್ಲ, ಅದಕ್ಕೆ ಕಿರಣ್ ಹೆಬ್ಬಾರ್ ಅವರು ಕೊಟ್ಟಂತ ಉತ್ತರ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ನಮ್ಮ ಜೊತೆ ಕಿರಣ್ ಹೆಬ್ಬಾರ್ ಇದ್ರೆ ಮಾತಾಡಿಸ್ತೀನಿ. ಸರ್, ಏನ್ ಹೇಳ್ತೀರಂತ DCM ಅವರು ಈಗ ವಾರ್ನ್ ಮಾಡಿದಾರೆ ನಿಮಗೆ ಒಂದ್ ಲೆಟರ್ ವಿಚಾರವಾಗಿ? ನೋಡಿ, ಅವರು ಡೆಪ್ಯೂಟಿ CM, ನಾನು CM, ಕಾಮನ್ ಮ್ಯಾನ್. ಅವ್ರು ಬೆದರಿಕೆ ಮಾಡಿದ್ರೆ ನಾನು ಇನ್ನೇನ್ ಮಾಡಕ್ಕಾಗತ್ತ ಹೇಳಿ? ಬಟ್ ಒಂದೇ ತರ ರಿಕ್ವೆಸ್ಟ್ ಮಾಡ್ಬೋದು, ಆದಷ್ಟು ಬೇಗ ಇದನ್ನ ಜಾರಿ ತಗೊಂಬನ್ನಿ. ಜನಕ್ಕೂ ಒಳ್ಳೇದಾಗತ್ತೆ, ಸರ್ಕಾರಕ್ಕೂ ಒಳ್ಳೇದಾಗತ್ತೆ ಅಷ್ಟೇ. ಲೆಟರ್ ಬರೆದ್ರಂತ ಎಲೆಕ್ಷನ್ ಟೈಮಲ್ಲಿ ಪ್ರಾಮಿಸ್ ಮಾಡಿದ್ರು, 2.5 ವರ್ಷ ಆಯ್ತು, ಆಗಿಲ್ಲ. ಆದಷ್ಟು ಬೇಗ ಇದನ್ನ ಜಾರಿಗೆ ತಗೊಂಬನ್ನಿ. GBA ಎಲೆಕ್ಷನ್ ಬರ್ತಾ ಇದೆ. ಏನ್ ಸಮಸ್ಯೆ ಇತ್ತು? ನೀವೇ ಕೇಳಿದ್ರಲ್ಲ, ಸುಮಾರು ಸಮಸ್ಯೆ ಇದೆ. 1972 ಅಲ್ಲಿ ಆಕ್ಟ್ ಆಗಿದ್ದು, ಅದಿನ್ನ ಅಮೆಂಡ್ಮೆಂಟ್ ಆಗಿಲ್ಲ. ಈಗ 2025, 1972 ಅಲ್ಲಿ ಒಂದು 50 ಅಪಾರ್ಟ್ಮೆಂಟ್ ಇತ್ತು ಏನೋ, ಅವಾಗ ಲಾ ಮಾಡಿದ್ರು. ಇವಾಗ ಬೆಂಗಳೂರು ತುಂಬಾ ಬರೀ ಅಪಾರ್ಟ್ಮೆಂಟೇ ಕಲ್ಚರ್. ಸೊ ಆದಷ್ಟು ಬೇಗ ಇದನ್ನ ಲಾನ ಅಮೆಂಡ್ಮೆಂಟ್ ಮಾಡಿ ಅಂತ ಕೇಳಿದ್ವಿ. ಲೆಟರ್ ಹಿಡಿದುಕೊಂಡೇ ಒಂದ್ ಕಡೆ ವಾರ್ನ್ ಸಹ ಮಾಡಿದ್ರು, ನೀವು ಸಹ ಎದುರೇ ಕುಂತಿದ್ರಿ. ಹೇಗೆ ಅನ್ಸುತ್ತೆ, ಭಯ ಆಗಲ್ವಾ ಅಂತ ಏನಾದ್ರು? ಭಯ ಏನಕ್ಕೆ ಭಯ? ನಾನು ತಪ್ಪೇನು ಮಾತಾಡಿಲ್ವಲ್ಲ, ನಾನು ಜನ ಪರವಾಗಿ ಮಾತಾಡಿದೆ. ಅದು ಮೀಟಿಂಗ್ ಮಾಡಿದ್ರು, ಅಸೆಂಬ್ಲಿಯಲ್ಲಿ ಎಲೆಕ್ಷನ್ ಅಲ್ಲಿ ಇದು ಮಾಡ್ತಾರೆ, ಅಸೆಂಬ್ಲಿ ಸೆಷನ್ ಅಲ್ಲಿ ಪಾಸ್ ಮಾಡ್ತಾರೆ. ಈ ತರ ಹೇಳಿಕೆ ವಿಚಾರವಾಗಿ ಏನ್ ಹೇಳ್ತಾರೆ ಸರ್ ಅಂತ? ಹೆದರಿಕೆ ವಿಚಾರವಾಗಿ, ಬೆದರಿಕೆ ವಿಚಾರವಾಗಿ ಆಯ್ತು ಸರ್. ಅವರು ಪರ್ಸನಲ್ ಅವರು ಮಾತಾಡಿದ್ದಾರೆ ಇದಾಗೆ. ಸೊ ಅದಕ್ಕೆ ನಾನೇನ್ ಮಾತಾಡಕ್ಕಾಗತ್ತೆ? ಒಂದು ಪತ್ರ ಬರೆದ್ರೆ ಸಮಸ್ಯೆ ಬಗೆಹರಿಸಿ ಅಂತ. ಬಟ್ ಈ ತರ ವೇಯಲ್ಲಿ ಹೇಳಿಕೆ ಮಾಡಿದ್ದು ಇನ್ನೇನ್ ಮಾಡಕ್ಕಾಗತ್ತೆ ಹೇಳಿ? ಅವ್ರಿಗೆ ಅಧಿಕಾರ ಇದೆ, ಅವ್ರು ಹೇಳ್ತಾರೆ. ನಮ್ ಕೈಯಲ್ಲಿ ಏನು ಇಲ್ಲ. ಎಲೆಕ್ಷನ್ ಮಾಡಿದ್ರೆ ಎಲೆಕ್ಷನ್ಗೆ ವೋಟ್ ಬರುತ್ತೆ, ಒಳ್ಳೇದಾಗಿದ್ರೆ ಅವ್ರಿಗೂ ವೋಟ್ ಬರುತ್ತೆ. ಕಾಂಗ್ರೆಸ್ ಪಾರ್ಟಿ ಮತ್ತೆ ಕಾರ್ಪೊರೇಟರ್ಸ್ ಅವರೇ ಬರ್ತಾರೆ. ಅಲ್ಲ, ಮತ್ತೆ DCM ಅವರು ಈ ಒಂದು ವಿಚಾರಕ್ಕೆ ಭೇಟಿ ಮಾಡ್ತಾರೆ ಮತ್ತೆ ಏನಾದ್ರು? ಖಂಡಿತ ಮಾಡ್ತೀನಿ. ನಂಗೆ ಅವ್ರ ಎದುರುಗಡೆ ಕೂತಿರುವಾಗ ಅವ್ರಿಗೆ ಹೇಳಿದ್ದಾರೆ ನಾನೇ ಕಿರಣ್ ಹೆಬ್ಬಾರ್ ಅಂತ. ಸೊ ನಂಗೇನ್ ಭಯ ಇಲ್ಲ. ಇದಿಷ್ಟು ಕಿರಣ್ ಹೆಬ್ಬಾರ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ರಘು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇನ್ನ ನಾನು ಯಾರು ಅಂತ ಕೆಲವ್ರು ಗೊತ್ತಿಲ್ಲ ಅಂತ ಕಾಣ್ತದೆ. ಯಾರೋ ಒಬ್ಬ ಕಿರಣ್ ಹೆಬ್ಬಾರ್ ಅಂತೆ, ಅವನು ವಿ ದಿ ಅಪಾರ್ಟ್ಮೆಂಟ್ ಓನರ್ಸ್ ಆಫ್ ಬ್ಯಾಂಗ್ಳೂರ್ ಆರ್ ವೇಟಿಂಗ್ ಪೇಷಂಟ್ಲಿ ಫಾರ್ ಮೆನಿ ಇಯರ್ಸ್ for the KOO amendment bill to be passed. While we understand the delays can happen, we strongly that we wait for another 2.5 years is unacceptable. As the Congress party has made a promise to us, we expect them. Congress party expect ಮಾಡೋದು ಏನು? ನಮ್ಗೆ MLA ಗಳು ಬರಲಿಲ್ಲ, 10 ಜನ ಗೆದ್ದವ್ರು ಅಷ್ಟೇ, 18 ಜನ BJP ಅವರೇ ಗೆದ್ದವ್ರೆ. We represent ಇನ್ನೊಂದು ನೋಡಿ, we represent a significant voting bloc. Influence approximately 1.3 crores of Bengaluru, of 1.5 crore population. We hope that our collective voice will be heard and acted upon. As a community, we have been neglected by successive ruling parties, and we have nothing to lose by continuing to wait. However, we caution the ruling party to consider our request, since GB election is round the corner. ಈ ದೇಶದ ಪ್ರಧಾನಮಂತ್ರಿ, ಈ ದೇಶದ ಹೋಮ್ ಮಿನಿಸ್ಟರ್ಗೆ ಎದುರದೆ ಜೈಲಿಗೆ ಹೋಗಿ ಬಂದಿರೋ ನಾನು, ನಿನ್ಗೆ ಅವನು ಯಾವನೊಬ್ಬ ಹೆಬ್ಬಾರ್ಗೆ ಎದುರ್ಕೊಳ್ತೀನ? ನಾನು ಬೇಸಿಕ್ ಕಾಮನ್ ಸೆನ್ಸ್ ಇಟ್ಕೊಳ್ಬೇಕು, ಯಾರ ಹತ್ರ ಡೀಲ್ ಮಾಡ್ತಾ ಇದ್ದೀರಿ ಅಂತ. ನಾನಿರೋದು ನಿಮ್ಗೋಸ್ಕರ. ಐ ಹ್ಯಾವ್ ಕಾಲ್ಡ್ ಯು ಟು ಹೆಲ್ಪ್ ಯು.
ಯು ಕಾಂಟ್ ವಾರ್ನ್ ದಿಸ್ ಗವರ್ಮೆಂಟ್, ಯಾವನೇ ಆಗಿರ್ಲಿ. ಸ್ವಲ್ಪ ಬೇಸಿಕ್ ಕಾಮನ್ ಸೆನ್ಸ್ ಇಟ್ಕೊಳ್ಬೇಕು. ನನಗೂ ಬೇಸಿಕ್ ಕಾಮನ್ಸ್ ಇದೆ, ಏನು ಅಂತಿದೆ. ನನಗೆ ವಾರ್ನ್ ಮಾಡೋದು, ಕಾಷನ್ ಮಾಡೋದು ಇವೆಲ್ಲ ಯಾರ ಹತ್ರ ಇದೆ? ಎಸ್, ನಮ್ಮ ಜೊತೆ ಕಿರಣ್ ಹೆಬ್ಬಾರ್ ಇದ್ರೆ ಮಾತಾಡಿಸ್ತೀನಿ. ಸರ್, ಏನ್ ಹೇಳ್ತೀರ ಅಂತ ಡಿಸಿಎಂ ಅವರು ಈಗ ವಾರ್ನ್ ಮಾಡಿದಾರೆ ನಿಮಗೆ ಒಂಥರ ಲೆಟರ್ ವಿಚಾರವಾಗಿ? ನೋಡಿ, ಅವರು ಡೆಪ್ಯೂಟಿ ಸಿಎಂ, ನಾನು ಸಿಎಂ, ಕಾಮನ್ ಮ್ಯಾನ್. ಅವ್ರು ಬೆದರಿಕೆ ಮಾಡಿದ್ರೆ ನಾನು ಇನ್ನೇನ್ ಮಾಡಕ್ಕಾಗತ್ತ ಹೇಳಿ. ಬಟ್ ಒಂದೇ ತರ ರಿಕ್ವೆಸ್ಟ್ ಮಾಡ್ಬೋದು, ಆದಷ್ಟು ಬೇಗ ಇದನ್ನು ಜಾರಿ ತಗೊಂಬನ್ನಿ. ಜನಕ್ಕೂ ಒಳ್ಳೇದಾಗತ್ತೆ, ಸರ್ಕಾರಕ್ಕೂ ಒಳ್ಳೇದಾಗತ್ತೆ ಅಷ್ಟೇ. ಲೆಟರ್ ಬರೆದ್ರಂತ ಎಲೆಕ್ಷನ್ ಟೈಮಲ್ಲಿ ಪ್ರಾಮಿಸ್ ಮಾಡಿದ್ರು, 2.5 ವರ್ಷ ಆಯ್ತು, ಆಗಿಲ್ಲ. ಆದಷ್ಟು ಬೇಗ ಇದನ್ನ ಜಾರಿಗೆ ತಗೊಂಬನ್ನಿ. GBA ಎಲೆಕ್ಷನ್ ಬರ್ತಾ ಇದೆ. ಏನ್ ಸಮಸ್ಯೆ ಇತ್ತು? ನೀವೇ ಕೇಳಿದ್ರಲ್ಲ, ಸುಮಾರು ಸಮಸ್ಯೆ ಇದೆ. 1972 ಅಲ್ಲಿ ಆಕ್ಟ್ ಆಗಿದ್ದು, ಅದಿನ್ನ ಅಮೆಂಡ್ಮೆಂಟ್ ಆಗಿಲ್ಲ. ಈಗ 2025, 1972 ಒಂದು 50 ಅಪಾರ್ಟ್ಮೆಂಟ್ ಇತ್ತು ಏನೋ, ಅವಾಗ ಲಾ ಮಾಡಿದ್ರು. ಇವಾಗ ಬೆಂಗಳೂರು ತುಂಬಾ ಬರೀ ಅಪಾರ್ಟ್ಮೆಂಟ್ ಕಲ್ಚರ್. ಸೊ ಆದಷ್ಟು ಬೇಗ ಇದನ್ನ ಲಾನ ಅಮೆಂಡ್ಮೆಂಟ್ ಮಾಡಿ ಅಂತ ಕೇಳಿದ್ವಿ. ಲೆಟರ್ ಹಿಡಿದುಕೊಂಡೇ ಒಂದ್ ಕಡೆ ವಾರ್ನ್ ಸಹ ಮಾಡಿದ್ರು, ನೀವು ಸಹ ಎದುರೇ ಕುಂತಿದ್ರಿ. ಹೇಗೆ ಅನ್ಸುತ್ತೆ ಸರ್? ಭಯ ಆಗಲ್ವಾ ಅಂತ ಏನಾದ್ರು? ಭಯ ಏನಕ್ಕೆ ಭಯ? ನಾನು ತಪ್ಪೇನು ಮಾತಾಡಿಲ್ವಲ್ಲ, ನಾನು ಜನ ಪರವಾಗಿ ಮಾತಾಡಿದೆ. ಅದು ಮೀಟಿಂಗ್ ಮಾಡಿ